ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ನಮ್ಮೆಲ್ಲರೂ ದಂತಧಾವನ ಮಾಡ್ತೀವಿ, ಅಂದರೆ ಈಗ ಬ್ರಷಿಂಗ್ ಅಂತ ಹೇಳ್ತೀವಿ. ಈ ಬ್ರಷಿಂಗ್ ಯಾವ ರೀತಿ ಮಾಡಬೇಕು ಅಂತಂದಾಗ, ಈಗ ಈಶಾನಾಭಿಮುಖಿ ಕುರ್ಯಾತ್ ವ್ಯಾಗ್ಯತೋ ದಂತಧಾವನಂ ಪ್ರಾಂಗ್ಮುಖಸ್ಯ ಧೃತಿ ಸೌಖ್ಯಂ ಶರೀರಾಘ್ಯಂ ಆರೋಗ್ಯಮೇವ ಚ ಅಂತಂದರೆ, ಈಶಾನಾಭಿಮುಖವನ್ನು ಹಲ್ಲುಗಳನ್ನು ತಿಕ್ಕಬೇಕು. ಪೂರ್ವಾಭಿಮುಖವಾಗಿ ಹಲ್ಲುಗಳನ್ನು ತಿಕ್ಕದರೆ ಧೃತಿಯು, ಸೌಖ್ಯವು, ಶರೀರಾಗ್ಯವು ಲಭಿಸುತ್ತದೆ. ಮಾವಿನ ಕಡ್ಡಿ ಮತ್ತು ಬೇವಿನ ಕಡ್ಡಿ, ಉತ್ತರೇಣಿ ಕಡ್ಡಿ ಮುಂತಾದವುಗಳ ಹಲ್ಲುಗಳನ್ನು ತಿಕ್ಕುವುದು ತುಂಬ ಒಳ್ಳೆಯದು. ಅಂದರೆ ಹಲ್ಲುಗಳಿಗೆ ತುಂಬ ಆರೋಗ್ಯ. ಈಗ ಹಲ್ಲುಗಳಿಗೆ ತುಂಬ ಇಂಪಾರ್ಟೆಂಟ್ ಇದೆ. ಈಗ ಬರುವಂಥ ಪೇಸ್ಟು ಬ್ರಷಸ್ಸಲ್ಲಿ ಅಷ್ಟೊಂದು ಏನೂ ಇರೋದಿಲ್ಲ. ಇದರಲ್ಲಿ ಸಹಜವಾಗಿ ಈ ಕಡ್ಡಿಗಳಲ್ಲಿ ಇದರ ಆರೋಗ್ಯಕರವಾದ ವಸ್ತುಗಳಿರುತ್ತೆ. ಅದರಿಂದ ದಂತದ